ನಿಮಗೆ ಗೊತ್ತಾ, ಡಿಡಕ್ಷನ್ ಕ್ಲೇಮ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಬರೀ ಫಾರ್ಮ್ 16 ಮಾತ್ರ ಸಾಲೋದಿಲ್ಲ. ಓಲ್ಡ್ ಟ್ಯಾಕ್ಸ್ ರೆಜಿಮ್ ಆಪ್ಷನ್ ಕ್ಲೇಮ್ ಮಾಡ್ತಿದ್ದೀರಿ ಅಂದ್ರೆ ಪ್ರತಿ ಡಿಡಕ್ಷನ್ಗೂ ಪ್ರೂಫ್ ಬೇಕು. ಉದಾಹರಣೆಗೆ ಹೆಲ್ತ್ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಫಸ್ಟ್ ಯಾವ ಡಾಕ್ಯುಮೆಂಟ್ಸ್ ಬೇಕಾಗಿರ್ಲಿಲ್ಲ, ಆದ್ರೆ ಈಗ ಇನ್ಶೂರೆನ್ಸ್ ಹೆಸರು, ಪಾಲಿಸಿ ನಂಬರ್, ಪ್ರೀಮಿಯಂ ರಿಸಿಪ್ಟ್ ಎಲ್ಲವೂ ಕೊಡಬೇಕು. ಕೆಲ ಡಿಡಕ್ಷನ್ಸ್ ಮತ್ತು ಅವಕ್ಕೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಲಿಸ್ಟ್ ಅನ್ನು ಹೇಳ್ತೀನಿ, ಬನ್ನಿ. ರೆಂಟ್ ಡಿಡಕ್ಷನ್ಗೆ ರೆಂಟ್ ಅಗ್ರಿಮೆಂಟ್ ಬೇಕು. ಸೆಕ್ಷನ್ 80C ಗೆ LIC PPF ರಿಸಿಪ್ಟ್ಸ್ ಬೇಕು. ಸೆಕ್ಷನ್ 80D ಗೆ ಹೆಲ್ತ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಕ್ಸೆಟ್ರಾ. ಇನ್ಕರೆಕ್ಟ್ ಡಿಡಕ್ಷನ್ಸ್ ಕ್ಲೇಮ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? 200% ಪೆನಾಲ್ಟಿ ಆಗುತ್ತೆ. 24% ಇಯರ್ಲಿ ಇಂಟ್ರೆಸ್ಟ್ ಕಟ್ಟಬೇಕು. ಪ್ರಾಸಿಕ್ಯೂಷನ್ ಕೂಡ ಅಂಡರ್ ಸೆಕ್ಷನ್ 276C ನಲ್ಲಿ ಬರುತ್ತೆ. ಫೇಕ್ ಡಿಡಕ್ಷನ್, ಇನ್ಕಮ್ ಅಂಡರ್ ರಿಪೋರ್ಟಿಂಗ್, ಎಕ್ಸ್ಪೆನ್ಸಸ್ ಓವರ್ ಸ್ಟೇಟ್ಮೆಂಟ್ಸ್ ಇವೆಲ್ಲವೂ ನಿಮ್ಮ ಮೇಲೆ ಕೇಸ್ ತರಬಹುದು. ಇದನ್ನ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡಬೇಕು? ರೆಂಟ್ ಅಗ್ರಿಮೆಂಟ್ಸ್, ಇನ್ಶೂರೆನ್ಸ್ ಪ್ರೂಫ್ಸ್, ರಿಸಿಪ್ಟ್ಸ್ ಸಖತ್ ಸ್ಟ್ರಾಂಗ್ ಆಗಿ ಕಲೆಕ್ಟ್ ಮಾಡ್ಕೊಳ್ಳಿ. ITR ಎಂಟ್ರೀಸ್ ಅನ್ನ ಮ್ಯಾಚ್ ಮಾಡಿ ವಿತ್ AIS ಮತ್ತು ಫಾರಂ 26 ನಲ್ಲಿ. ITR ಡೆಡ್ ಲೈನ್ ಈಗ ಎಕ್ಸ್ಟೆಂಡ್ ಮಾಡಲಾಗಿದೆ 15 ಸೆಪ್ಟೆಂಬರ್ 2025 ರವರೆಗೆ. ಈ ವಿಡಿಯೋನ ITR ಫೈಲ್ ಮಾಡದೇ ಇರೋ ನಿಮ್ಮ ಫ್ರೆಂಡ್ಸ್ಗೂ ಟ್ಯಾಗ್ ಮಾಡಿ.